ನಮಸ್ಕಾರ. ಕರ್ನಾಟಕದ ಬಜೆಟ್ ನಿನ್ನೆ ಆಯಿತು. ಈ ವರ್ಷ 2026ಕ್ಕೆ ಬಜೆಟ್ ಬಂದ 4.5 ಲಕ್ಷ ಕೋಟಿ, ಒಂದು 50,000 ಕೋಟಿ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಈ 4.5 ಲಕ್ಷ ಕೋಟಿ ರೂಪಾಯಿ ಹೆಂಗೆ ಬರ್ತಾಯಿದೆ ಅಂದ್ರೆ 50%. ಸೊ GST, ಪೆಟ್ರೋಲ ಇದ್ರ ಮೇಲೆ ಏನು ಟ್ಯಾಕ್ಸ್ ಕೊಡ್ತೇವಲ್ಲ ಅದರಿಂದ 50% ಬರ್ತಾಯಿದೆ. ಮತ್ತು 29% ಇದೆಯಲ್ಲ ಸಾಲ ಮಾಡ್ತಾಯಿದ್ದಾರೆ ಹೊಸದು, ಅಂದರೆ 1 ಲಕ್ಷ ಕೋಟಿದವರೆಗೆ ಈ ವರ್ಷ ಸಾಲ ಮಾಡ್ತಾಯಿದ್ದಾರೆ. ಇದರಲ್ಲಿ ನೀವೇನು ನೋಡಬೇಕಾಗಿತ್ತು ಅಂದ್ರೆ ಶ್ರೀಮಂತರ ತೆರಿಗೆ ಎಷ್ಟು ಐತಿ, ಅಥವಾ ಶ್ರೀಮಂತರು ಎಷ್ಟು ಇನ್ಕಮ್ ಟ್ಯಾಕ್ಸ್ ಕೊಟ್ಟರು, ಅಥವಾ ಯಾವ ಫ್ಯಾಕ್ಟ್ರಿಗಳು ಕೊಟ್ಟು, ಯಾವ ಕಂಪ್ನಿಗಳು ಕೊಟ್ಟು, ಯಾವ ಕಂಪ್ನಿಗಳ ಯಾವ ಫ್ಯಾಕ್ಟ್ರಿಗಳ ಯಾವ ಶ್ರೀಮಂತರು ಕೊಟ್ಟಂಥ ದುಡ್ಡು ಇಲ್ಲಿ ಕಾಣ್ತಾ ಇಲ್ಲ ನಮ್ಗೆ. ಅಂದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಬರ್ತೈತಿಲ್ಲ ಅದೆಲ್ಲ ಕಂಪ್ಲೀಟಾಗಿ ಹಳ್ಳಿ ಜನ ಮತ್ತು ಬಡವರ, ಫಾರ್ಮರ್ಸ, ರೈತರ ಇವರ ಕೊಡೋದು ಟ್ಯಾಕ್ಸ್ ಇರ್ತೈತಿ ಅಂತ ಹೇಳಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಬಂದ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಯಾವುದೇ ಕಂಪ್ನಿಗಳು ಕೊಟ್ಟರು. ಸೊ ಈಗ ಕರ್ನಾಟಕ ಬಜೆಟ್ದಾಗ ಯಾವ್ಯಾವ ಥರ ಖರ್ಚಾಗ್ತಾಯಿದೆ, ಸೊ ಯಾವ್ಯಾವ ಥರ ವಿಂಗಡಣೆ ಮಾಡಿದಾರೋ 35,000 ಕೋಟಿ ರೂಪಾಯಿ ಬರೀ ಅವರ ಸಾಲ ಮರುಪಾವತಿ. ಅಂದರೆ ಸಾಲ ಮರುಪಾವತಿ ಯಾಕೆ ಹೇಳ್ತಿದ್ದಾರೆ ಇಲ್ಲಿ, ಹೊಸ ಸಾಲ 1 ಲಕ್ಷ ಕೋಟಿ ಮಾಡೋದಂದ್ರೆ 35,000 ಕೋಟಿ ರೂಪಾಯಿ ಸಾಲ ವಾಪಸ್ ಕಟ್ತಾ ಇಲ್ಲ, ಅದು ಒಂಥರ ಬಡ್ಡಿ ಕಟ್ತಾ ಇದ್ದಾರೆ ಅಂತ ನಮ್ಮ ಅನಾಲಿಸಿಸ್ ಪ್ರಕಾರ. ಈಗ 100 ರೂಪಾಯಿ ಅಂದರೆ 100% ಏನು ಬಜೆಟ್ ಇದಿಲ್ಲ, ಆದರೆ 10% ಸಾಲದ ಬಡ್ಡಿಗೆ ಹೋಗ್ತಾ ಇದೆ. ಆದರೆ ಆರೋಗ್ಯಕ್ಕೆ ಬರೀ 4% ಇದೆ. ಅಂದರೆ ಸಾಲದ ಬಡ್ಡಿ ನಾವು ಪ್ರತಿ ವರ್ಷ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾ ಇದ್ದೀವಿ. ಈ ವರ್ಷ ಟೋಟಲ್ ಏನು ನಮ್ಮದು 7 ಕೋಟಿ ಕನ್ನಡಿಗರ ಮೇಲೆ ಡಿವೈಡ್ ಮಾಡಿದರೆ 1,17,000 ರೂಪಾಯಿ ಪ್ರತಿ ಒಬ್ಬ ವ್ಯಕ್ತಿ ಮೇಲೆ ಸಾಲ ಆಗಿದೆ. ಸೊ ಅದಕ್ಕೆ ನಾವು ಬಡ್ಡಿ ಏನು ಕೊಡಬೇಕಾಗಿದೆಯಲ್ಲ ಅದು 35,000 ಕೋಟಿ ರೂಪಾಯಿ ಪ್ರತಿ ವರ್ಷ ಕಟ್ತಾ ಇದ್ದಾರೆ. ನಮ್ಮ ಊರಿಂದನೂ ಕೂಡ ಒಂದು 4-5 ಕೋಟಿ ರೂಪಾಯಿ ಹೋಗೈತಿ. ಈ ವರ್ಷ ಮತ್ತು 50 ಲಕ್ಷ ರೂಪಾಯಿ ಸಾಲ ಅಥವಾ ಬಡ್ಡಿ ನಾವು ಹೆಚ್ಚಿಗೆ ಕಟ್ಟಬೇಕು. ನೀವು ಅನ್ಬೋದು ನಾವೆಲ್ಲಿ ಕಟ್ತೀವಿ, ನಾವ್ಯಾಕೆ ಬಡ್ಡಿ ಕಟ್ತೀವಿ ಅಂತ. ತುಟ್ಟಿ ಅಂದ್ರೆ ಟ್ಯಾಕ್ಸ್. ಇನ್ನು 50 ಲಕ್ಷ ರೂಪಾಯಿ ನಿಮ್ಗೆ ಹೆಚ್ಚಿಗೆ ತೊಗೋಬೇಕಾದ್ರೆ ಅವರ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡವ್ರ, ಅಥವಾ ನೀವು ಯೂಸ್ ಮಾಡ್ತಾ ಇರುವ ಪೈಪ, ಪೆಸ್ಟಿಸೈಡ್ಸ, ಫರ್ಟಿಲೈಸರ ಇವು ಥರದ ರೇಟ್ ಹೆಚ್ಚಿಗೆ ಮಾಡಿ 50 ಲಕ್ಷ ರೂಪಾಯಿ ನಿಮ್ಗೆ ಈ ವರ್ಷ ಮತ್ತು ತೊಗೋರ. ಯುವ ನಿಧಿಗೆ ಅಥವಾ ಹೊಸ ಹುಡುಗರಿಗೆ ಏನು ಉದ್ಯೋಗಗಳಿಲ್ಲ ಅಥವಾ ಯಾವುದೇ ಥರದ ಕೆಲಸಗಳಿಲ್ಲ, 600 ಕೋಟಿ ರೂಪಾಯಿ ಇಂದ ಜೀರೋ ಕಿಳಿಸಿದ್ದಾರೆ. ಇನ್ನು ನೀವು ಅನ್ಬೋದು ಫ್ರೀ ಸ್ಕೀಮ್ಗಳು ಕೂಡ ತರತ್ತಲ್ಲ, ಗೃಹಲಕ್ಷ್ಮಿ 22,000 ಕೋಟಿ, ಲೈಟದ 10,000 ಕೋಟಿ ರೂಪಾಯಿ, ಎಲ್ಲ ಕೂಡ 50,000 ಕೋಟಿ ರೂಪಾಯಿ ಆಕೈತಿ. 50,000 ಕೋಟಿ ರೂಪಾಯಿ ಫ್ರೀ ಸ್ಕೀಮ್ಗಳದಾಗೈತೆ. ನಾವು ಕೊಡ್ತಾ ಇರೋದು ಎಷ್ಟು, ಅಥವಾ ಬಜೆಟ್ ಇಟ್ಟೈತಿ 4.5 ಲಕ್ಷ ಕೋಟಿ ರೂಪಾಯಿ ಇದೆ. 50,000 ಕೋಟಿ ರೂಪಾಯಿ ಏನೂ ಇಲ್ಲ ಅದ್ರ ಮುಂದೆ, 10% ಐತಿ. ಸೊ ಹಾಗಾಗಿ ಇವೆಲ್ಲ ಸುಳ್ಳು ಕಥೆಗಳನ್ನ ಹೇಳಿ ರೊಕ್ಕಿಲ್ಲ, ಫ್ರೀ ಸ್ಕೀಮ್ಗಳದಾಗ ಹೋಗಿದಾವು ಅಂತ ಹೇಳ್ತಾರಲ್ಲ. ಮತ್ತು ಈ 50,000 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಬೇಕಾದ್ರೆ ನಿಮ್ಮ ಕಡೆಯಿಂದನೇ ತುಟ್ಟಿ ರೂಪದಾಗ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಿಗೆ ಮಾಡಿ ಇಸ್ಕೋತಾರೆ. ಥ್ಯಾಂಕ್ ಯು.